ಓಕೆ, ಒಂದು ಕಡೆಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಬಟ್ ಸದನದೊಳಗೆ ನೀವು ಶೂದ್ರರು ನಾನು ಶೂದ್ರರು ಯಾಕೆ ಇವೆಲ್ಲ ಅಂತ ಕೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಓಕೆ, ಅದೆಲ್ಲ ಈಗ ಸಬ್ಜೆಕ್ಟು ಬೇರೆ ಸಬ್ಜೆಕ್ಟಿಗೆ ಬರೋಣ. ಹಳೆ ಜಿದ್ದು ಕಡೆ ಆಟದ ಬಗ್ಗೆ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಧರ್ಮಸೇನ ಅವರಿದ್ದಾರೆ, ಮಾಜಿ ಪರಿಷತ್ನ ಸದಸ್ಯರು, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ, ವಕ್ತಾರರು, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು, ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಿಮ್ಮ ಮೇಲೇನೆ ಸಬ್ಜೆಕ್ಟ್ ಇರೋದ್ರಿಂದ ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಗಂಗಾಧರ ಮೂರ್ತಿಯವರೇ, ಮೈತ್ರಿಯ ಮೊದಲ ಫೇಲ್ಯೂರ್ BJP ಕಡೆಗೆ ಬರೋದಾದರೆ ವಿಜಯೇಂದ್ರ ಅವರು ಮೊದಲನೇ ಫೇಸನ್ನು ಮಾಡಿರುವಂಥದ್ದು ಅವರು ರಾಜ್ಯಾಧ್ಯಕ್ಷರಾದ ನಂತರ. ನಿಮ್ಮ ಮೈತ್ರಿಗೂ ಕೂಡ ಇದು ಮೊದಲನೇ ಫೇಲ್ಯೂರ್ ಅಂತಾರೆ ಕರಿತಾ ಇದ್ದಾರೆ. ಇಲ್ಲ, ಒಂದು ಈ ಚುನಾವಣೆ ಬಂದಿದ್ದೇ ಮಾನ್ಯ ಪುಟ್ಟಣ್ಣವರು ತಮಗಿದ್ದಂಥ ಅವಧಿಯನ್ನು ಮೊಟಕುಗೊಳಿಸ್ಕೊಂಡು ರಾಜೀನಾಮೆ ಕೊಟ್ಟು ಇನ್ನೊಂದು ಸಭೆಗೆ, ವಿಧಾನಸಭೆಗೆ ಹೋಗಬೇಕು ಅಂತ ಆಸೆ ಇಟ್ಕೊಂಡು ರಾಜಾಜಿನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಅಲ್ಲಿ ಸೋತಂಥ ಸಂದರ್ಭದಲ್ಲಿ ಕಂಟಿನ್ಯೂ ಇನ್ನೊಂದು 2 ವರ್ಷಗಳ ಕಾಲ ಇರತಕ್ಕಂಥ ಚುನಾವಣೆಗೆ ಮತ್ತೆ ಅವರೇ ಸ್ಪರ್ಧೆ ಮಾಡಿದ್ರು. ಆ್ಯಕ್ಚುಲಿ ಜನರಲ್ ಎಲೆಕ್ಷನ್ ಎಲ್ಲ ಟೈಮು ಜೊತೆಗೆ ಬರಬೇಕಿತ್ತು. ಅದು ಟೈಮು ಭಾಳ ಇದಾಗಿದ್ದರಿಂದ ಅದನ್ನು ಬೇಗ ಬಂತು. ಆದರೆ ಒಂದು ಗಮನಿಸಬೇಕು, ಮಾನ್ಯ ಮುಖ್ಯಮಂತ್ರಿಯವರು ಈ ಥರ ಹೇಳಿಕೆ ಕೊಡ್ತಾರೆ ಅಂತ ನನಗೇನೋ ಆಶ್ಚರ್ಯ ಸಂಗತಿ. ಕೇವಲ 19,000 ಮತಗಳಿರ್ತಕ್ಕಂಥ ಒಂದು ಸಣ್ಣ ಕ್ಷೇತ್ರ ಅದು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ವಾಟ್ ಎವರ್, ಸೋಲೇ ಅಲ್ವಾ? ನಾ ಇಲ್ಲ ಅಂತ ಯಾರು ಹೇಳಿದ್ದು? ನಿಮ್ಮ ಮೈತ್ರಿಗೆ ಸೋಲು ಅಲ್ವಾ ಇದು? ಮೈತ್ರಿಗೆ ಸೋಲು ಅಂತ ಅಂದ್ಕೊಂಡು ಏನಾದರೂ ಸಿದ್ದರಾಮಯ್ಯನವರು ಭ್ರಮೆನಲ್ಲಿ MP ಚುನಾವಣೆಯನ್ನು ಯೋಚನೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಅಲ್ಲ. ಈ ಯೋಜನೆನೇ ಮಾಡಲಿ ಅವರು, ನಮ್ದೇನು ಅಭ್ಯಂತರ ಅಲ್ಲ. ಅಲ್ಲ, ಇಬ್ಬರು ಗಟ್ಟಿಯಾಗಿ ನಿಂತ್ಕೊಂಡು JDS ನಿಂತ್ಕೊಂಡ್ರೆ ಸೋಲೋ ಪರಿಸ್ಥಿತಿ ಬಂತಲ್ಲ ಅಂತ. ಅದನ್ನೇ ಈಗ ಒಂದು ನಿಮಿಷ, ಜನತಾದಳದಲ್ಲಿ 3 ಬಾರಿ ಗೆಲ್ಸಿದ್ದೀವಿ. ಯಾರನ್ನ? ಇದೇ ಪುಟ್ಟಣ್ಣನ 3 ಬಾರಿ. ಒಂದ್ಸಲ BJPಗೆ ಹೋಗಿ ಗೆದ್ದಿದ್ದಾರೆ. ಅಲ್ಲ, ಈಗ ಮುಂಚೆ ಮೊನ್ನೆ ಹೋಗಿ ಗೆದ್ದಿದ್ದು BJPಗೆ ಹೋಗಿ ಗೆದ್ದರು. ಈಗ ಕಾಂಗ್ರೆಸ್ಸಲ್ಲೂ ಗೆದ್ದಿದ್ದಾರೆ. ಅವ್ರ ಗೆಲುವು ಬಗ್ಗೆ ನಂದೇನು ಅಭ್ಯಂತರ ಇಲ್ಲ, ತಕರಾರು ಇಲ್ಲ. ಗೆಲುವೆ, ಸೋಲು ಸೋಲೆ. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಇದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಪುಟಾಣ ಹೇಳಿದರೆ ಒಂಚೂರು ಏನೋ ನಂಬೋದಿತ್ತಾನ. ಇನ್ನು ಬಿಡಿ, ಆತನಿಗೆ ದೇಶದ ಚಿಂತನೆಗಳ ಬಗ್ಗೆ, ದೇಶದ ಚುನಾವಣೆಗಳ ಬಗ್ಗೆ ಗಮನ ಇರಲಿಲ್ಲ ಅಂತ ಅನ್ಕೋಬೋದಾಗಿತ್ತು. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಕೇವಲ 19,000, ಅದರಲ್ಲೂ ಪೋಲಿಂಗ್ ಆಗಿರೋದು 16,000 ಮತಗಳ ಒಂದು ಚುನಾವಣೆಯನ್ನು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಬಯಸ್ತಿದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್. ಅಲ್ಲ, ಅದೇ 16,000 ಪೋಲಿಂಗ್ ಆಗಿರುವಂಥ ಓಟ್ಸ್ಗಳನ್ನು BJP JDS ತೊಗೊಳಕ್ಕಾಗ್ಲಿಲ್ವಲ್ಲ ಅಂತ. ಅದನ್ನೇ ಈಗ ಇಲ್ಲ, 7,000 ಓಟ್ ತೊಗೊಂಡಿದ್ದೀವಿ ನಾವು. ಓಕೆ, ಅವ್ರು 8,000 ತಗೊಂಡಿದ್ದಾರೆ. ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದು 1,500. ಓಕೆ, ಒಂದು ಡಿಸ್ಕ್ವಾಲಿಫೈ ಓಟು 1,250 ಆಗಿದೆ. ಮಾನ್ಯ ಶಿಕ್ಷಕರು ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ, ಓಟ್ ಹಾಕ್ತಾರೆ ಅನ್ನೋದು ಗೊತ್ತಾಗಿದ್ದೆ ಇವತ್ತೇ ನನಗೆ. ಇರಲಿ, ಅದೊಂದು ಕಡೆ. ಈ ಚುನಾವಣೆಯ ದಿಕ್ಸೂಚಿ ಅಂತ ಅನ್ನಿಸ್ಕೊಂಡು ಕಾಂಗ್ರೆಸ್ ಏನಾದರೂ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಾದರೆ, ಗಂಗಾಧರ ಮೂರ್ತಿ, ನಾನು ದಿಕ್ಸೂಚಿ ವಿಚಾರಕ್ಕೆ ಆಮೇಲೆ ಬರ್ತೀನಿ. ನಾನು ಕೇಳ್ತಾ ಇರೋದು ನಿಮ್ಮ ಮೈತ್ರಿಗೆ ಇದು ಸೋಲು ಹೌದು ಅಲ್ವಾ ಅಷ್ಟೇ ನಾನು ಕೇಳ್ತಾ. ಈಗ ಸೋಲಾಗಿದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಸೊ ಈಗ ನಾವು ಅದನ್ನ ಮೈತ್ರಿಗೆ ಸೋಲೋ ಅಥವಾ JDSಗೆ ಸೋಲೋ, BJPಗೆ ಸೋಲಂತೂ ಆಗಿದೆ. ನಾವು ಒಗ್ಗಟ್ಟಾಗಿ ಈ ಚುನಾವಣೆ ಫೇಸ್ ಮಾಡಬೇಕು ಅಂತ ಹೋಗಿದ್ವಿ. ಶತಾಯಗತಾಯ ಪ್ರಯತ್ನ ಮಾಡಿದ್ವಿ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ನಮಗೆ ಸಹಕಾರ ಕೊಟ್ಟಿದ್ರು. ನಾವು ಕೂಡ ಸಹಕಾರದಲ್ಲಿ ಕೆಲಸ ಮಾಡಿದ್ವಿ. ಕೆಲವು ಕಾರಣಗಳು, ಈಗ ಮೊನ್ನೆ ಅಭ್ಯರ್ಥಿ ಆದಂಥ AP ರಂಗನಾಥ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸರ್ಕಾರದ ಯಂತ್ರವನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡ್ರು, DDPI BEOಗಳ ಮಧ್ಯೆ ಹೆಂಗೆ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಹೇಳಿದ್ದಾರೆ. ಮತ್ತೆ ನೀವೇ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ, ಕುರುಡು ಕಾಂಚಾಣ ಕುಣಿಯುತ್ತಿತ್ತು, ಬೆಳ್ಳಿ ಬಟ್ಲು, ಇವೆಲ್ಲ ನೀವೇ ನೋಡಿದ್ದೀರಿ ಕಣ್ಣೆದುರುಗಡೆ. ಆ ಥರದ ಚುನಾವಣೆನೂ ಶಿಕ್ಷಕರ ಮಧ್ಯೆ BJP JDS ಇದನ್ನ ಯಾವುದು ಮಾಡೇ ಇಲ್ವಾ? ಖಂಡಿತ ಮಾಡಿಲ್ಲ. ಇಲ್ಲ, ಒಂದೇ ಒಂದು ತೋರಿಸಿ ರಿಪೋರ್ಟ್. ಅಲ್ಲ, ಹಿಂದೆ ಯಾವುದು ಮಾಡಿಸೇ ಇಲ್ವಾ? ಹಿಂದೆದು ಮುಂದೆದು ಬೇಡ, ಈಗ ತೋರಿಸಿ ಒಂದೇ ಒಂದು. ಈ ಚುನಾವಣೆ ಶಿಕ್ಷಕರ ಚುನಾವಣೆ, ಯಾವ ಎಲೆಕ್ಷನ್ಗಳು ಇಂಥವು ನೀವು ಯಾರನ್ನೆಲ್ಲ ಟೂರಿಗೆ ಶಿಕ್ಷಕರನ್ನ ಈ ರೀತಿ ದಾರಿ ತಪ್ಪಿಸೋದಾ? ವಿದ್ಯೆ ಕಲಿಸುವಂಥ ಶಿಕ್ಷಕರಿಗೆ ಬೆಳ್ಳಿ ಬಟ್ಲು, ಎಂಡದ ಒಳೆ, ಮತ್ತೆ ಮಾಂಸದ ಊಟಗಳು, ಮತ್ತೆ ಹಣನ ಕವರಲ್ಲಿ ಕೊಡುವಂಥದ್ದು, ಎಲ್ಲಿಗೆ ಬಂದಿದೆ? ಅದು ಟೀಚರ್ಗಳು. ನಾನು ಹೇಳೋದು ಬೇರೆ ಯಾವುದೋ ಜನರಲ್ ಎಲೆಕ್ಷನ್ ಅಲ್ಲಿ ಎಲ್ಲೋ ಆಗುತ್ತೆ. ಟೀಚರ್ಸ್ಗಳಲ್ಲಿರುವಷ್ಟು ರಾಜಕೀಯ ಎಲ್ಲೂ ಕೂಡ ಯಾರ ಟೀಚರ್ಗಳನ್ನ ಕೆಡಿಸ್ತಾರೆ ಇವರೆಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಮೈತ್ರಿಗೆ ಸೋಲು ಅಂತ ಏನು ಹೇಳಿದ್ದಾರೆ, ಅದ್ರ ಬಗ್ಗೆ ಒಂದು ಇದನ್ನು ಹೇಳ್ತೀನಿ, ವಿಶ್ಲೇಷಣೆ ಹೇಳಿ ಸರ್. ಈಗ ನೋಡಿ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರದ ಸೇರಿ ಇದು ಚುನಾವಣೆ ನಡೆದಿರೋದು. ಈ ಗ್ರಾಮಾಂತರನೂ ಕೂಡ ಆಲ್ಮೋಸ್ಟ್ ಸಿಟಿನೇ ಆಗೋಗ್ಬಿಡ್ತಾ ಇದೆ.
ಈಗ ಸಿಟಿಗಳಲ್ಲಿ ಏನಿರ್ತಾಯಿತ್ತು ಹಿಂದೆ ಎಲ್ಲ ಇವತ್ತಿನವರೆಗೂ ಕಾಂಗ್ರೆಸ್ಗಿಂತ BJP ಮುಂದೆ ಇದೆ ಅಂತೇಳಿ. ಅದರಲ್ಲೂ ಕೂಡ ನಿಮ್ಮ JDS ಸೇರಿದ ಮೇಲೆ ಇದು 100% ಕಾಂಗ್ರೆಸ್ ಇದು ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಅಂತ ಒಂದು ಭಾವನೆನೂ ಕೂಡ ಎಲ್ಲರೂ ಅದೆಲ್ಲ ಮುಗಿದೋಗಿರುವಂತ ಅಲ್ಲ, ಈಗ ಮುಗ್ದೋಗಿದೆ. ಈಗ ಯಾತಕ್ಕೆ ಇವರು ಒಂದು ನಿಮಿಷ ಈ ಚುನಾವಣೆನೇ ಒಂದು ಕಾಂಗ್ರೆಸ್ ಗೆದ್ದು 40 ವರ್ಷ ಆಗಿದೆ ಈ ಕ್ಷೇತ್ರನ. ಈ ಕ್ಷೇತ್ರಗಳಿಗೆ ಈಗ 40 ವರ್ಷದ ಗೆದ್ದಿದೀವಿ ಅಂತಂದ್ರೆ ಇನ್ನು ಮುಂದಿಂದೆಲ್ಲ ಗೆಲ್ತೀವಿ ಅಂತ ಅವರೇ ಹೇಳ್ತಾ ಇದಾರಲ್ಲ ಸರ್. ಅಲ್ಲ, ನಾನು ಹಂಗೆ ಹೇಳಿಲ್ಲ, ನಿಮ್ಗೆ ಜ್ಞಾಪಿಸ್ದೆ ಪಾಪ, ನಿಮ್ಗೆ ನಿಮಗೂ ರಾಜಕೀಯದ ಅನುಭವ ಬಹಳ ಇದೆ ಧರ್ಮಸೇನ. ನಿಮ್ಮ ಕುಟುಂಬದವರಿಗೂ ಇದೆ, ನಿಮಗೂ ಇದೆ ಧರ್ಮಸೇನ ಅವರೇ. ಒಂದು ಹೇಳಿ, ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 16,000 ಓಟ್ಗಳಲ್ಲಿ 7-8 ಸಾವಿರ ತೆಗೆದುಕೊಂಡ್ಬಿಟ್ಟು ಲೋಕಸಭೆಯಲ್ಲೂ ಕೂಡ ಮೈತ್ರಿ ಹೀಗೆ ಸೋಲುತ್ತೆ ಅಂತ ಹೇಳಿ ಅದನ್ನು ವಿಶ್ಲೇಷಣೆ ಮಾಡೋದು ಒಬ್ಬ ರಾಜಕೀಯ ಮುತ್ಸದ್ದಿಗೆ, ಅನುಭವ ನುರಿತ ರಾಜಕೀಯಗೆ ಒಂದು ಶೋಭೆ ತರತ್ತ. ನನಗೇನೋ ಲೆಕ್ಕಾಚರಣೆ ಸರಿ ಅನಿಸ್ತು. ನಾನು ಯಾವುದೇ ಟೀಚರ್ಸ್ ಇರ್ಬೋದು, PUC ಕಾಲೇಜ್ಗಳು ಇರ್ಬೋದು, ಡಿಗ್ರಿ ಕಾಲೇಜ್ಗಳು ಇರ್ಬೋದು, ಈವನ್ ಟುಡೇ ಭಾಳಷ್ಟು ಸ್ಟೂಡೆಂಟ್ಸ್ಗಳು ಟೀಚರ್ಸ್ ಮಾತನ್ನ ಕೇಳ್ತಾರೆ. ಟೀಚರ್ಸೇ ಕಾಂಗ್ರೆಸ್ಗೆ ಹಾಕಿದ್ಮೇಲೆ ಇನ್ನು ಬೇರೆಯವರು ಹಾಕದೆ ಬಿಡ್ತಾರೆ ಅವರು. ಟೀಚರ್ಸ್ಗಳೇ ಸರ್ ಈಗ 18 ವರ್ಷಕ್ಕೆ ಇದೇ ಲೋಕಸಭೆಯ ಮೇಲೆ ನಿರ್ಧಾರ 18 ವರ್ಷ ಅಂದ್ರೆ ಅವ್ನು PUC ಅಲ್ಲ, ಇದೇ ಲೋಕಸಭೆ ಕೊಡ್ತೀನಿ ಕೊಡ್ತೀನಿ ನೋಡಿ, ಜನಕ್ಕೆ ನಾನು ಲೆಕ್ಕ ಕೊಡ್ತೀನಿ. 18 ವರ್ಷದ ಹುಡುಗನಿಗೆ ನಾವು ಮತದಾನ ಕೊಟ್ಟಿದ್ದೀವಿ ಕಾಂಗ್ರೆಸ್ನವರು. 18 ವರ್ಷ ಅಂದ್ರೆ ಎಲ್ಲಿರ್ತಾನೆ ಸರ್? ಅವನು ಇನ್ನೂ PUC ದಾಟಿರ್ತಾನೆ, PUC ನಲ್ಲಿ ಇರ್ತಾನೆ. ಅವನು ಇನ್ನೂ ಮೇಷ್ಟ್ರುಗಳು ಸಂಪರ್ಕದಲ್ಲಿ ಇರ್ತಾನೆ, ಆಗಿರುತ್ತೆ. ಎಲ್ಲ ಟೀಚರ್ ಸಂಪರ್ಕದಲ್ಲಿ ಇರ್ತಾರೆ. ಈ ಮೇಷ್ಟ್ರು ತಗ ಹೋಗ್ಬಿಟ್ಟು ಏನು ಸರ್ ಎಲೆಕ್ಷನ್ ಏನು ಮಾಡಬೇಕು ಅಂದ್ರೆ ಏನಂತಾನೆ, ನಾನೇ ಕಾಂಗ್ರೆಸ್ಗೆ ಹಾಕಿದ್ದೀನಿ ನೀನು ಹಾಕೋಗಪ್ಪ ಅಂತಾನೆ. ಅಂತ ಪರಿಸ್ಥಿತಿ ಇದೆ ಅಂತ ಇರ್ಬೋದು. ಎಲ್ಲರೂ ಸಹಕಾರನೂ ಬೇಕು ಸರ್. ಒಂದು ಮತ ಪಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಅದನ್ನೇ ಒಂದು ಮತ ಪಡ್ಕೊಳ್ಳೋದು. ಸರ್ ಧ್ರುವನಾರಾಯಣ ಅವ್ರು ಒಂದೇ ಒಂದು ಹೋಟೆಲ್ ಗೆದ್ಬಿಟ್ರು ಸರ್. ಇವಾಗ ನಮ್ಮ ಕೃಷ್ಣಮೂರ್ತಿ ಅವ್ರ ಪಾಪ ಇವತ್ತು ನಾನು MLA ಆಗಿ ಸಾಕಪ್ಪ, ನನಗೆ ಹೆಂಗೋ ಒಂದು ದಡ ಮುಟ್ಟದೆ ಅನ್ನೋ ಮಟ್ಟಕ್ಕೆ ಮಾಡಿಬಿಟ್ರು ಜನಗಳು. ಒಂದು ಓಟಿಂದ ಅವರು ಧ್ರುವನಾರಾಯಣ ಅವ್ರು ಬದುಕಿರೋರು ಏನು ಇದ್ರ ಮೇಲೆ ಲೋಕಸಭೆ ನಿರ್ಧಾರ ಆಗುತ್ತೆ? ಖಂಡಿತ ಆಗುತ್ತೆ ಸರ್. ಇದ್ರ ಮೇಲೆ ಗಂಡದ ಮೇಲೆ ಖಂಡಿತ ಆಗುತ್ತೆ. ನೀವು ಅಲ್ಲ ಸರ್, ಯಾರು ರಾಜಕೀಯ ಬಹಳ ಚಾಂಪಿಯನ್ ಯಾರು ತೇಜಸ್ವಿ ಸೂರ್ಯ ಕ್ಷೇತ್ರ ಮತ್ತೆ ಬಹಳ ದೊಡ್ಡ ನಾಯಕರುಗಳು ಇರ್ತಕ್ಕಂಥ ಕ್ಷೇತ್ರ, ಅಲ್ಲೇ ನಾವು ಗೆದ್ದಿದ್ದೀವಿ ಅಂದಮೇಲೆ ಭಾಳ ಬೇರೆ ಕಡೆ ನಮ್ಗೆ ಈಸಿ ಆಗುತ್ತೆ ಅನ್ನೋದು ನಂದೊಂದು ಅಭಿಪ್ರಾಯ ಸರ್. ಓಕೆ, ಅಲ್ಲ ನಿಮ್ಮ ಅಭಿಪ್ರಾಯ ಏನು ತಪ್ಪಲ್ಲ ಅಂತಲ್ಲ, ನಾನು ಹೇಳಿದೆ ನಿಮ್ಮ ಅನುಭವಗಳು ತುಂಬಾ ದೊಡ್ಡದು. ಅದ್ರ ಮುಂದೆ ಅಲ್ಲ ಸರ್, ಈಗಲೂ ಕಂಡ್ರದಲ್ಲಿ ಅಗಲ್ ಬಿದ್ರು ಅಂತಾರಲ್ಲ, ಹಂಗಾಗ್ತದೆ ಇದು. ಈಗ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆಯಲ್ಲ ಪ್ರತಿಯೊಂದು. ಮೋಹನ್ ಅವರೇ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಇದು ಮೊದಲನೆಯ ಸೋಲ್. ಇದ್ದಂಥ ಉತ್ಸಾಹಕ್ಕೆ ಒಂದು ಬಿತ್ತ ಏಟು? ಇಲ್ಲ ಆ ಥರ ಎಲ್ಲ ನಾನು ಅದು ಅಗ್ರಿ ಆಗಲ್ಲ ಆ ಪಾಯಿಂಟ್ಗೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಸಣ್ಣ ಒಂದು ಉಪಚುನಾವಣೆ ನಡೆದಾಗ ತಿರ್ಗಾ ಉಪಚುನಾವಣೆಗೂ ನಾರ್ಮಲ್ ಚುನಾವಣೆಗೂ ವ್ಯತ್ಯಾಸ ಇದ್ದೇ ಇರುತ್ತೆ ಯಾವತ್ತೂ ಅಷ್ಟೇ. ರೂಲಿಂಗ್ ಗವರ್ನಮೆಂಟ್ ನೀವು ಯಾರು ಪ್ರಯತ್ನನೇ ಮಾಡಲಿಲ್ವಾ? JDS BJP ನಾನು ಹೇಳ್ತಿರೋದು ನೋಡಿ, ಸೋಲೆ ಅದ್ರ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ, ಗೊತ್ತಾಯ್ತಲ್ಲ. ಬಟ್ ನಾ ಹೇಳ್ತಾ ಇರೋದು ಇದರಿಂದ ಏನೋ ವಿಜೇಂದ್ರ ಅವ್ರ ವರ್ಚಸ್ಗೆ ಏನೋ ಇದಾಗೋಯ್ತು, ಬಿಜೆಪಿಗೆ ಏನೋ ಸಮಸ್ಯೆ ಆಗೋಯ್ತು ರಾಜ್ಯದಲ್ಲಿ. ಮೊದಲನೇ ಎಲೆಕ್ಷನ್ ಅಲ್ಲ, ಇರ್ಬೋದು ಇಲ್ಲ ಅಂತಲ್ಲ, ಅಲ್ಲ ನೀವು ಇರ್ಬೋದು. ಹಂಗಂದ ತಕ್ಷಣ ಏನೋ ಸಮಸ್ಯೆ ಆಗೋಯ್ತು ಇಲ್ಲ. ಯಾಕಂತ ಹೇಳಿದ್ರೆ ನೀವು ಕಾಂಗ್ರೆಸ್ನವ್ರು ಇದರಿಂದಾನೇ ಇದೇ ಲೋಕಸಭೆಗೆ ದಿಕ್ಸೂಚಿ ಅಂತ ಅನ್ಕೊಂಡ್ರೆ ದೇಶದಲ್ಲಿ ಅವ್ರ ಜೊತೆ ಇರುವಂತ ಅಲಯನ್ಸ್ ಅವರು ಒಬ್ಬೊಬ್ಬರೇ ಒಂದೊಂದ್ ದಿವಸ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೇನ್ ಹೇಳ್ತೀರಾ? ಚಂಡೀಗಢದಲ್ಲಿ ಮಾಡಿದಿರಲಿ ಇದೆಲ್ಲ ಜನ ನೋಡಿ ಮುಗಿಸ್ಕೊಡ್ತೀನಿ. ಬಿಜೆಪಿಯ ನಾಯಕರುಗಳೆಲ್ಲ ಕೇಳಿಸ್ಕೊಳ್ಳಿ. ಇವರು ಲೋಕಸಭೆ ಚುನಾವಣೆ ರಿಸಲ್ಟ್ ಬಿಟ್ಬಿಡಿ, ಇವ್ರ ಹತ್ರ ಆಸ್ ಆನ್ ಡೇಟ್ 28 ಕ್ಷೇತ್ರಗಳಲ್ಲಿ ಕಡಿಮೆ ಅಂದ್ರೂ 20 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟೇ ಇಲ್ಲ. ಈವನ್ ಟುಡೇ ಸಿಟ್ಟಿಂಗ್ ಮಿನಿಸ್ಟರ್ಗಳು ಧೈರ್ಯ ಮಾಡ್ತಿಲ್ಲ ಮುಂದೆ ಬಂದು ಇದನ್ನ ಇಟ್ಕೊಂಡು ಇವರು ಒಂದು ಉಪಚುನಾವಣೆಯಲ್ಲಿ ಗೆದ್ದುಬಿಟ್ಟು ಹೌದು ನಮಗ್ ಸೋಲಾಗಿದೆ ಒಪ್ಕೊಳ್ಳೋಣ, ಇದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಏನೇನೋ ಸಮಸ್ಯೆ ಆಗುತ್ತೆ, ಆಯ್ತು ಬಿಡಿ, ಜನ ಅದು ಗ್ರಾಜುಯೇಟ್ ಇದು ಟೀಚರ್ಸ್ ಏನೋ ನಮ್ಗೆ ಓಟ್ ಹಾಕ್ಲಿಲ್ಲ, ಹೌದು ನಾವು ಮತ್ತೆ ಗೆಲ್ತೀವಿ. ತಿರ್ಗಾ ನೀವು ಇನ್ನೂ ಉಲ್ಟಾ ನೋಡಿದ್ರೆ ಇದೇ ಪುಟ್ಟಣ್ಣನವರು ಬಿಜೆಪಿಲೂ ಇದ್ರು, ಕಾಂಗ್ರೆಸ್ ಅಲ್ಲೂ ಇದ್ರು, JDS ಅಲ್ಲೂ ಇದ್ರು, ಮೂರೂ ಪಕ್ಷದಲ್ಲಿ ಇದ್ಕೊಂಡು ಗೆದ್ಕೊಂಡ್ ಬಂದಿದ್ದಾರೆ ಅವರು. ಆ ಪಾಯಿಂಟ್ ನ ಮರಿಬಾರ್ದು. ಇವರು ಧರ್ಮಸೇನ ಅವರು ಎಜುಕೇಟೆಡ್ಸ್ ಬೆಂಗಳೂರು ಅವರು ಕಾಂಗ್ರೆಸ್ ಓಟ್ ಹಾಕಲ್ಲ ಅಂತಿದ್ರು, ಈ ಸಲ ಹಾಕ್ಬಿಟ್ರು ಅಂತ ಹೇಳಿದ್ರು ಗೊತ್ತಾ. ಪುಟ್ಟಣ್ಣನವರು ಕಾಂಗ್ರೆಸ್ ಅಲ್ಲೂ ಇದ್ರು, ಬಿಜೆಪಿ ಇದ್ರು, JDS ಇದ್ರು ಅನ್ನೋದನ್ನು ಮರಿಬಾರ್ದು ಅವರು. ಓಕೆನಾ? ತಿರ್ಗಾ 10 ತಿಂಗಳು ಮುಂಚೆ ಇದೆ 135 ಸೀಟ್ ಬಂತಲ್ಲ ವಿಧಾನಸಭಾ ಚುನಾವಣೆಯಲ್ಲಿ, ಅದರಲ್ಲಿ ಬೆಂಗಳೂರಲ್ಲಿ ಎಷ್ಟು ಸೀಟ್ ಬಂತು ಇವ್ರಿಗೆ?
12ರಿಂದ 13 ಸೀಟ್ ಬಂತು ಅಷ್ಟೇ, ಹೈಯೆಸ್ಟ್ ಬಂದಿದ್ದು ನಮ್ಗೇನೇನೆ. ಸೊ ಅದನ್ನೆಲ್ಲ ಮರಿಬಾರ್ದು. ಯಾವ್ದೋ ಒಂದು ಉಪಚುನಾವಣೆ ಗೆದ್ದ ತಕ್ಷಣ ಇದೇ ಲೋಕಸಭೆಗೆ ದಿಕ್ಸೂಚಿ, ಬಿಜೆಪಿಗೆ ಸಮಸ್ಯೆ ಆಗೋಯ್ತು, ವಿಜೇಂದ್ರ ಅವ್ರಿಗೆ ಸಮಸ್ಯೆ ಆಗೋಯ್ತು, ರಾಜ್ಯದಲ್ಲಿ ಸಮಸ್ಯೆ ಆಗೋಯ್ತು. ಸಾರಿ, ಹಂಗ್ ನಡೆಯೋದೇ ಇಲ್ಲ ಅದು. ನಾನು ಹೇಳಿದ್ನಲ್ಲ 20 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟೇ ಇಲ್ಲ ಅವ್ರಿಗೆ. 11 ಜನ ಸಿಟ್ಟಿಂಗ್ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. 11 ಜನ ಸಿಟ್ಟಿಂಗ್ ಎಂಪಿಗಳು ಈಗ ರಾಷ್ಟ್ರ ಮಟ್ಟದಲ್ಲಿ ಆ ಇಂಡಿಯಾ ಅಲಯನ್ಸ್ ಅಲ್ಲಂತೂ ಒಂದೊಂದ್ ದಿವಸ ಒಬ್ಬೊಬ್ರು ಕಿತ್ಕೊಂಡು ಹೋಗ್ತಾ ಇದಾರೆ. ಅಲ್ಲ, ಜಟ್ಟಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಆಯ್ತು ನಿಮ್ಮ ವಾದ. ಅಲ್ಲ ನಾವು ಮೈತ್ರಿಯಲ್ಲಿ ನಾವು ಸೋತಿದೀವಿ, ಚುನಾವಣೆ ಸೋತಿರೋದು ನಿಜ, ನಾವು ಅದೇನೋ ಸಣ್ಣ ಚುನಾವಣೆ, ಅದೇನೋ ಸಣ್ಣ ಚುನಾವಣೆ, ಗೆಲ್ಲಬೇಕಾಗಿತ್ತು. ಸಣ್ಣ ಚುನಾವಣೆನೇ ಗೆಲ್ಲಕ್ಕಾಗದೇ ಇದ್ರೆ ದೊಡ್ಡ ಚುನಾವಣೆ ನೀವು ಅದೇ ನಮಗ್ ಲೋಕಸಭೆಗೆ ದಿಕ್ಸೂಚಿ ಅದನ್ನ ನೋಡ್ಕೊಂಡೇ ಜನ ಅದು ಬೇರೆ. ಅದನ್ನ ನಾವು ಡಿಸ್ಅಗ್ರಿ ಮಾಡ್ತಾ ಇರೋದು. ಈ ಚುನಾವಣೆ ನಾವು ಅದನ್ನ ಡಿಸ್ಅಗ್ರಿ ಮಾಡ್ತಾ ಇರೋದು. ಮೋಸ ಮಾಡಿರೋದು ಮೋದಿ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ, ಮಾಡಿರೋದು. ನೀವು 18 ಸಲ ನಿಮ್ ಇಂದಿರಾ ಗಾಂಧಿ ರಾಜ್ಯ ಸರ್ಕಾರಗಳನ್ನ ಬೀಳ್ಸ್ಬಿಟ್ಟಾರೆ, ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಪಕ್ಷಕ್ಕೆ 18 ಸಲ ರಾಜ್ಯ ಸರ್ಕಾರಗಳನ್ನ ಬೀಳ್ಸ್ಬಿಟ್ಟಾರೆ ರಾತ್ರಿ. ಇನ್ನು 24 ಗಂಟೆ ಆಗಿಲ್ಲ. ಅದಕ್ಕೆ ಮುಂಚೆ ಪುಟ್ಟಣ್ಣ ಗೆದ್ದಿರೋದು. ನನ್ನ 24 ಗಂಟೆಯಲ್ಲಿ ರಾಜ್ಯಗಳನ್ನ ಸರ್ಕಾರಗಳನ್ನ ಬೀಳಿಸಿದವ್ರು ನೀವು. ಪೊಲಿಟಿಕಲ್ ಪಾರ್ಟಿ ನಿಮ್ದು. ಒಂದು ವಿರಾಮ ತಗೊಳ್ಬೇಕು, ವಾಪಸ್ ಬರ್ತೀನಿ. ಗಂಗಾಧರ್ ಮೂರ್ತಿ ಅವ್ರು ನಾನು ಮಾತನಾಡಿಸ್ಬೇಕು. JDS ಅಲ್ಲ, ಈಗ ಅದು JDC ಅಂತ ಕರಿತಾ ಇದ್ದಾರೆ. ಸೆಕ್ಯುಲರ್ ಅಲ್ಲ, ಅದು ಕಮ್ಯುನಲ್. ಎಸ್ ಅನ್ನ ತೆಗೆದುಬಿಟ್ಟು ಸಿ ಹಾಕಬೇಕು ಅಂತ ಸಿದ್ದರಾಮಯ್ಯನವರದ್ದು. ಓಕೆ, ಅವತ್ತು JDS BJP ಟೀಮು, ಇವತ್ತು JDS ಹೋಗ್ಬಿಟ್ಟು JDC ಆಗ್ತಾ ಇದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ, ವಿಚಾರಗಳನ್ನು.